ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಚೇರಿಗೆ ಸುಜಾತ ಭಟ್ ಹಾಜರಾಗಿದ್ದಾರೆ. ವಿಚಾರಣೆ ಕೂಡ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಸುಜಾತ ಭಟ್ ಅವರ ಬಾಗಿಲನ್ನ ಬಡಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಆರೋಪ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಾರಣ, ಸುಜಾತ ಭಟ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿದ್ದಾಳೆ, ಅವಳ ಅಸ್ಥಿಯನ್ನಾದರೂ ಹುಡುಕಿಕೊಡಿ ಅಂತ ಹೇಳಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ಲು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸುಜಾತ ಭಟ್ ಕಂಪ್ಲೇಂಟ್ ಕೊಟ್ಟರು. ಬಟ್ ಅದಾದ ಬಳಿಕ ಅನನ್ಯ ಭಟ್ ಇರುವಂತಹ ಕ್ಯಾರೆಕ್ಟರ್, ಅನನ್ಯ ಭಟ್ ಕ್ಯಾರೆಕ್ಟರೇ ಸುಳ್ಳು ಅನ್ನೋದು ಕೂಡ ಗೊತ್ತಾಯಿತು. ಸೊ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಸುಜಾತ ಭಟ್ ವಿಚಾರಣೆ ಆರಂಭವಾಗಿದೆ. ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪಿಸಿದ್ಲು. ನಾನೀಗಾಗಲೇ ಹೇಳ್ತಾ ಇದ್ದೆ, ಸುಜಾತ ಭಟ್ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ಲು ಎಸ್ಐಟಿ ಕಚೇರಿಗೆ, ಎಸ್ಐಟಿ ಅಧಿಕಾರಿಗಳಿಗೆ. ನನ್ನ ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾಳೆ ಧರ್ಮಸ್ಥಳದಲ್ಲಿ, ಅವಳ ಅಸ್ಥಿಯನ್ನಾದರೂ ಹುಡುಕಿಕೊಡಿ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತು, ಮಾಧ್ಯಮಗಳ ಒತ್ತಾಯ ಆಯಿತು. ಅನನ್ಯ ಭಟ್ದು ಏನಾದರೂ ಸಾಕ್ಷಿ ಇದೆಯಾ, ಅನನ್ಯ ಭಟ್ ಹೀಗೆ ಇರ್ತಾಳೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿದ್ರೆ ಒಂದು ಫೋಟೋ ತೋರಿಸಿದ್ರು. ಬಟ್ ಆ ಫೋಟೋ ಕೂಡ ಫೇಕ್ ಆಗಿತ್ತು. ಆ ಫೋಟೋ ಫೇಕ್ ಆದ ನಂತರ ಸುಜಾತ ಭಟ್ ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳ ಅನ್ನುವ ಪ್ರಶ್ನೆ ಉದ್ಭವವಾಯಿತು. ಅದಾದ ಬಳಿಕ ಒಂದಿಷ್ಟು ವಿಡಿಯೋ ಮತ್ತು ಒಂದಿಷ್ಟು ಆಡಿಯೋ ಕೂಡ ವೈರಲ್ ಆಯಿತು. ಇಲ್ಲ, ಮಗಳೇ ಇಲ್ಲ, ಇದೆಲ್ಲವೂ ಕೂಡ ಒಂದು ದೊಡ್ಡ ಕಟ್ಟುಕತೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ನೋಟಿಸನ್ನು ಕೊಟ್ಟಿದ್ದರು. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸೊ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದು ಕಡೆ ಸುಜಾತ ಭಟ್ ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ವಿಚಾರಣೆ ನಡೆಸ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಸುಜಾತ ಭಟ್ ವಿಚಾರಣೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಈ ಹಿಂದೆ ಅನನ್ಯ ಭಟ್ ಅತ್ಯಾಚಾರವಾಗಿದೆ, ಕೊಲೆಯಾಗಿದೆ ಅಂತ ಹೇಳಿ ಸುಜಾತ ಭಟ್ ಅವರು ದೂರನ್ನು ಸಲ್ಲಿಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅನನ್ಯ ಭಟ್ ಅನ್ನುವ ಕ್ಯಾರೆಕ್ಟರೇ ಇಲ್ಲ, ನನ್ನ ಮಗಳೇ ಅಲ್ಲ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ಗೆ, ಒಂದಿಷ್ಟು ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟರು, ಯೂಟರ್ನ್ ಹೊಡೆದ್ರು. ಆದರೆ ಅದಾದ ಬಳಿಕ ಮತ್ತೆ ಯೂಟರ್ನ್ ಹೊಡೆದಿದ್ದು, ಇಲ್ಲ ನನಗೆ ಮಗಳಿದ್ದಾಳೆ ಬೆದರಿಕೆ ಹಾಕಿ ಈ ರೀತಿ ಸಂದರ್ಶನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಸುಳ್ಳು. ಹಾಗಾದರೆ ಯಾವುದು ಸುಳ್ಳು, ಯಾವುದು ಸತ್ಯ? ಸುಜಾತ ಭಟ್ ಹೇಳಿಕೆ ಜೊತೆಗೆ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಆರೋಪ ಪ್ರತ್ಯಾರೋಪದ ನಡುವೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದಿಷ್ಟು ಗೊಂದಲದ ನಡುವೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯಕ್ಕೆ ಸುಜಾತ ಭಟ್ ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ದೂರಿನ ಮೇಲೆ ವಿಚಾರಣೆ ನಡೆಯುತ್ತೆ. ಹೇಳಿಕೆ ಮತ್ತು ದೂರಿನ ಮೇಲೆ ವಿಚಾರಣೆ ನಡೆಯುತ್ತೆ. ಹಾಗಾದರೆ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಂಶಯಗಳಿದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ದೂರು ಕೊಟ್ಲು. ಅದಾದ ಬಳಿಕ ಏನು ಮಾಡಿದ್ರು, ಮಗಳೇ ಇಲ್ಲ ಅಂತ ಹೇಳಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಈಗ ತನಿಖೆ ಬೇಡವಂತೆ, ನಾನು ದೂರನ್ನು ವಾಪಸ್ ಪಡೀತೀನಿ ಅಂತ ಹೇಳ್ತಾ ಇದ್ದಾರೆ. ದೂರನ್ನು ವಾಪಸ್ ಪಡೀತೀನಿ, ನನಗೆ ಅನನ್ಯ ಅಸ್ಥಿ ಬೇಡ. ನೋಡಿ, ಆರಂಭದಲ್ಲೇನು ನನಗೆ ಅಸ್ಥಿ ಕೊಟ್ಬಿಡಿ, ನಾನು ಬ್ರಾಹ್ಮಣ ಸಮುದಾಯದವಳು, ಸಾಂಪ್ರದಾಯಬದ್ಧವಾಗಿ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿ ದೂರನ್ನು ಕೊಟ್ಟರು, ಮನವಿಯನ್ನು ಮಾಡಿಕೊಂಡ್ರು. ಬಟ್ ಈಗ ನಾನು ದೂರನ್ನು ವಾಪಸ್ ಪಡಿತೀನಿ, ನನಗೆ ಅಸ್ಥಿ ಬೇಡ ಅಂತ ಹೇಳಿ ಸುಜಾತ ಭಟ್ ಹೇಳ್ತಾ ಇದ್ದಾರೆ. ನಾನು ಕೊಟ್ಟ ದೂರು ವಾಪಸ್ ಪಡೀತೀನಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳಿದ್ದಾರಂತೆ. ಹಾಗಾದರೆ ಈಕೆ ಮಾಡಿದ್ದೆಲ್ಲವೂ ಕೂಡ ಸುಳ್ಳ? ಈಕೆ ಮಾಡಿದ್ದಂಥ ಎಲ್ಲ ಆರೋಪಗಳು ಕೂಡ ಸುಳ್ಳಾಗಿದ್ದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕಥೆಯನ್ನು ಕಟ್ಟಿದ್ದು?
ಉದ್ದೇಶ ಏನಾಗಿತ್ತು? ಏನಾದರೂ ದೊಡ್ಡ ಅಜೆಂಡಾ ಇತ್ತಾ? ಅಥವಾ ಈಕೆ ಯಾರದ್ದೋ ದ್ವೇಷಕ್ಕೋ ಅಥವಾ ಮಾನಸಿಕ ಅಸ್ವಸ್ಥತೆನಾ? ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಇವಾಗಿನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸುಜಾತಾ ಭಟ್ ಪ್ರಕರಣ ಅಂತ ಹೇಳಿದ್ರೆ ಒಂದಿಷ್ಟು ಗೊಂದಲ ಉಂಟಾಗ್ತಾ ಇದೆ, ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದು ಕಂಪ್ಲೀಟ್ ಆಗಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಒಂದು ಗೊಂದಲದ ಗೂಡಾಗಿದೆ. ಇವತ್ತು ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ. ಇನ್ನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಎಸ್ ಮಹೇಶ್, ಈ ಹಿಂದೆ ಒಂದು SIT ಅಧಿಕಾರಿಗಳು ಕರೆ ಮಾಡಿ ಸುಜಾತಾ ಅವರಿಗೆ ನಿಮ್ಮ ಬಳಿ ಇರುವಂತಹ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಂತ ಹೇಳಿ ಒಂದು ಮೌಖಿಕವಾಗಿ ಹೇಳಿಕೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಅನನ್ಯ ಭಟ್ಟಿಗೆ ಸಂಬಂಧಿಸಿದಂತೆ ಯಾವ ಡಾಕ್ಯುಮೆಂಟ್ಸ್ಗಳಿದೆ ಮತ್ತು ಆಕೆಯ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಈಗ ಸಾಕಷ್ಟು ಗೊಂದಲದ ಹೇಳಿಕೆಗಳನ್ನು ಈ ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಒಂದು ಹೇಳಿಕೆಯನ್ನು ಈಗಾಗಲೇ ನೀಡಿರುವಂಥದ್ದು. ಆದರೆ SIT ಅಧಿಕಾರಿಗಳ ಮುಂದೆ ಏನಿದೆಯೋ, ಎಕ್ಸಾಕ್ಟಾಗಿ ಏನು ನಡೆದಿದೆಯೋ ಅದನ್ನು ಮಾತ್ರ ಹೇಳಬೇಕಾಗುತ್ತೆ. ಅಲ್ಲಿಯೂ ಕೂಡ ದ್ವಂದ್ವ ಹೇಳಿಕೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ SIT ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾಕಂದರೆ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಆಗಿರಬಹುದು ಮತ್ತು ಆಕೆ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಮತ್ತು ಆ ಹೇಳಿಕೆಗೆ ಕೊಡೋದಕ್ಕೆ ಕಾರಣಗಳು ಏನು ಅಂತ ಹೇಳಿ. ಅಂದರೆ ಮೊನ್ನೆ ಅಷ್ಟೇ ಹೇಳಿಕೆಯನ್ನು ನೀಡಿದರು, ಅನನ್ಯ ಭಟ್ ಅನ್ನುವಂತಹ ಮಗಳೇ ಇಲ್ಲ ಅಂತ ಹೇಳಿ. ಆದರೆ ಹಿಂದೆ ಇದ್ದಂತಹ ಒಂದಷ್ಟು ವ್ಯಕ್ತಿಗಳೇನಿದ್ದಾರೆ ಅವರು ಬೆದರಿಕೆಯನ್ನು ಹಾಕಿ ನನಗೆ ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಇದನ್ನು ಮಾಡಿದ್ರು, ಬೆದರಿಕೆಯನ್ನು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟೆ ಅಂತ ಹೇಳಿ ಆಕೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ಸಾಕ್ಷಿಗಳು ಇದೆಯಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆಯ ಹೇಳಿಕೆ ಏನಿದೆ ಅದು ಸಾಕಷ್ಟು ಇಂಪ್ಯಾಕ್ಟ್ ಆಗಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಈ ಹಿನ್ನೆಲೆಯಲ್ಲಿ ಇಂದು ಯಾವ ಸಾಕ್ಷಿಗಳನ್ನು SIT ಅಧಿಕಾರಿಗಳಿಗೆ ಕೊಡ್ತಾರೆ ಅಥವಾ ಅಲ್ಲಿಯೂ ಕೂಡ ನನಗೆ ಈ ಅನನ್ಯ ಭಟ್ ಯಾರೂ ಕೂಡ ಗೊತ್ತಿಲ್ಲ ಮತ್ತು ಆಕೆಯ ಏನು ಬೇಡ ನನಗೆ, ಅಂದರೆ ಆಸ್ತಿಯನ್ನು ಕೇಳಿದ್ರು ಅದು ಯಾವುದು ಕೂಡ ಬೇಡ, ಕಂಪ್ಲೇಂಟನ್ನು ವಾಪಸ್ ಕೊಡ್ತೀನಿ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಎಷ್ಟು ಇದೆ ಈ ಪ್ರಕರಣ ಏನಾದರೂ ಸುಳ್ಳಾದಂತಹ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅದೆಲ್ಲವೂ ಕೂಡ ಆಗಿದೆ. ಈಗ ಸದ್ಯ ಕೇಸನ್ನು ವಾಪಸ್ ಪಡೆದುಕೊಂಡ್ರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಮುಗಿದ ಬಳಿಕ ಧರ್ಮಸ್ಥಳ ಮತ್ತು ಅಲ್ಲಿಗೆ ಇದ್ದಂತಹ ವ್ಯಕ್ತಿಗಳು ಕೂಡ ಇವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ SIT ಏನು ತನಿಖೆಯನ್ನು ನಡೆಸ್ತಾ ಇದೆ, SIT ಯಾವ ವರದಿಯನ್ನು ಕೊಡುತ್ತೆ ಸರ್ಕಾರಕ್ಕೆ, ಅದೊಂದು ಮುಖ್ಯವಾಗಿರುವಂಥದ್ದು. ಈಗ ಸದ್ಯ SITಗೆ ಸುಜಾತಾ ಭಟ್ ಅವರು ಕೂಡ ಹೋಗಿರುವಂಥದ್ದು. ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ಕ್ವೈರಿ ಕೂಡ ಮಾಡ್ತಾರೆ. ಯಾವ ಅಂದರೆ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂತಹ ಪ್ರಶ್ನೆಗಳಿಗೆ ಆಕೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡ್ತಾರಾ ಅಥವಾ ದಾಖಲೆಗಳಿಲ್ಲದೆ ಈ ರೀತಿಯಾಗಿ ಮಗಳನ್ನು ಸೃಷ್ಟಿ ಮಾಡಿದ್ರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತ ಹಾಕಿದ್ದೀನಿ ಅಂತ ಬುರುಡೆಯನ್ನ ಬಿಟ್ಟಿದ್ದಂಥ ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದು ಕಡೆ ಚಿನ್ನಯ್ಯನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಈಗ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ. ಹಿಸ್ಟರಿಯನ್ನ ಅಂತ ಹೇಳಿದ್ರೆ ಚಿನ್ನಯ್ಯನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಯಾವ ಕಾರಣಕ್ಕಿದ್ರು, ಇದ್ರೆ ಉದ್ದೇಶ ಏನಾಗಿತ್ತು, ಅಂದರೆ ಚಿನ್ನಯ್ಯನ ಹಿಸ್ಟರಿಯನ್ನು ಕೆದಕ್ತಾ ಇರುವಂಥದ್ದು. ಈ ಟ್ರಾವೆಲ್ ಹಿಸ್ಟರಿ ಆಗಿರಬಹುದು, ಫೋನ್ ಕಾಲ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಆತನ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಹುಟ್ಟೂರಿಗೆ ಹೋಗಿದ್ದಾರೆ, ಅಲ್ಲಿರುವಂಥ ಸ್ಥಳೀಯರನ್ನು ಮಾತನಾಡಿಸಿದ್ದಾರೆ, ಅವರ ಸಂಬಂಧಿಕರನ್ನು ಮಾತನಾಡಿಸಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈತನ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಸಾಕಷ್ಟು ಡ್ರಿಲ್ಲಿಂಗ್ ಆಗ್ತಾ ಇದೆ, ಅಂದರೆ ವಿಚಾರಣೆ ಮಾಡ್ತಾ ಇದ್ದಾರೆ. ಚಿನ್ನಯ್ಯನ ಜಾತಕವನ್ನು ಜಾಲಾಡ್ತಾ ಇದ್ದಾರೆ ಅಂತ. ಅಂದರೆ ಈತ ಯಾರು? ಈತ ಹೇಳುವ ಪ್ರಕಾರ 1995ರಿಂದ 2014 ಡಿಸೆಂಬರ್ವರೆಗೆ ಧರ್ಮಸ್ಥಳದಲ್ಲಿ ಇದ್ದೆ ಅಂತ. ಆ ಅವಧಿಯಲ್ಲಿ ಈತನ ಜೊತೆ ಕೆಲಸ ಮಾಡಿದವರು ಈಗಲೂ ಇದ್ದಾರಾ? ಇದ್ದರೆ ಈತ ಹೇಳಿದ್ದಂತಹ ಈ ಆರೋಪ ಹೇಳಿಕೆ ಏನಿದೆಯಲ್ವಾ, ಅಂದರೆ ನಾನು ನೂರಾರು ಶವವನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ,
ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಾದರೂ ಲಭ್ಯವಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಈತ ಮೂಲತಃ ಮಂಡ್ಯ ಜಿಲ್ಲೆಯವನು. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಅವರ ಹುಟ್ಟೂರಿಗೆ ಹೋಗಿದ್ದಾರೆ, ಅಲ್ಲಿ ಸಂಬಂಧಿಕರನ್ನು ಮಾತನಾಡಿಸಿದ್ದಾರೆ, ಊರಿನಲ್ಲಿರುವಂಥ ಗ್ರಾಮಸ್ಥರನ್ನು ಮಾತನಾಡಿಸಿದ್ದಾರೆ. ಈತ ಹೇಗೆ, ವ್ಯಕ್ತಿತ್ವ ಹೇಗಿತ್ತು, ನಡವಳಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದಾದ ನಂತರ ಧರ್ಮಸ್ಥಳಕ್ಕೆ ಬರ್ತಾನೆ. ಧರ್ಮಸ್ಥಳದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದ, ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈತನ ಜೊತೆ ಯಾರಿದ್ದರು, ಈತನ ನಡವಳಿಕೆ ಏನಿತ್ತು ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಅದಕ್ಕೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದಾದ ಬಳಿಕ ತಮಿಳುನಾಡಿಗೆ ಹೋಗ್ತಾನೆ. 2014 ಡಿಸೆಂಬರ್ ನಂತರ ತಮಿಳುನಾಡಲ್ಲಿ ಇದ್ದೀನಿ ಅಂತ ಆತ ಹೇಳಿದ್ದಾನೆ. ಸೊ ತಮಿಳುನಾಡಲ್ಲಿ ಏನು ಮಾಡ್ತಾ ಇದ್ದ, ಅಲ್ಲಿ ಕೆಲಸ ಏನು ಮಾಡ್ತಾ ಇದ್ದ, ಈತನ ಆದಾಯದ ಮೂಲ ಏನಾಗಿತ್ತು, ಈ ಸಂದರ್ಭದಲ್ಲಿ ಏನಾದರೂ ಕಂಪ್ಲೇಂಟ್ಗಳು ದಾಖಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇದಾದ ಬಳಿಕ ಈ ಎವಿಡೆನ್ಸನ್ನು ಅಂದರೆ ಕಳೆದ 1 ವರ್ಷದ ಈ ಬ್ಯಾಂಕ್ ಡೀಟೇಲ್ಸನ್ನು ಮತ್ತು ಕಾಲ್ ರೆಕಾರ್ಡ್, ಅಂದರೆ ಯಾರಿಗೆಲ್ಲ ಕರೆ ಮಾಡಿದ್ದಾನೆ, ಯಾರ ಜೊತೆ ಎಲ್ಲ ಮಾತನಾಡಿದ್ದಾನೆ, ಏನಾದರೂ ಈ ಧರ್ಮಸ್ಥಳದಲ್ಲಿ ಇದ್ದಂಥವರ ಜೊತೆ ಏನಾದರೂ ಮಾತಾಡಿದರೆ ಏನು ಉದ್ದೇಶ, ಬಲ್ಕಾಗಿ ಏನಾದರೂ ಅಮೌಂಟ್ ಕಳಿಸಿದ್ದಾರಾ, ಈ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದೆ ಅಂತ ಹೇಳಿ. ಇವತ್ತು ಈ ಚಿನ್ನಯ್ಯನ ವಿಚಾರಣೆಗೆ ಸಿದ್ಧತೆ ಆರಂಭವಾಗಿದೆ. ಇಷ್ಟು ದಿನಗಳ ಕಾಲ ಒಂದು ತಂಡ, SITಯ ಒಂದು ತಂಡ ಈತನ ಹಿಸ್ಟರಿಯನ್ನು ಕೆದಕಿದೆ, ಟ್ರಾವೆಲ್ ಹಿಸ್ಟರಿಯನ್ನು ಎಲ್ಲವನ್ನೂ ಕೂಡ ಕೆದಕಿದೆ. ಈತ ಯಾರು, ಎತ್ತ, ಯಾಕೆ ಏಕಾಏಕಿಯಾಗಿ ಬಂದ, ಜೊತೆಗೆ ಏಕಾಏಕಿಯಾಗಿ ಬಂದಂತಹ ಸಂದರ್ಭದಲ್ಲಿ ಈತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದವರ ಉದ್ದೇಶ ಏನಾಗಿತ್ತು, ಈ ಸಪೋರ್ಟ್ ಮಾಡಿರೋರು ಏನಾದರೂ ಈತನಿಗೆ ಹಣ ಕೊಟ್ಟಿದ್ದಾರಾ, ಅಥವಾ ಈತ ಏನಾದರೂ ಹಣಕ್ಕೆ ಬೇಡಿಕೆ ಇಟ್ಟು ಅಥವಾ ಹಣದ ಆಸೆಗಾಗಿ ಈ ರೀತಿಯ ಕೆಲಸವನ್ನು ಮಾಡಿದ್ದಾನಾ, ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಈಗ ಇಲ್ಲಿಯವರೆಗೂ ಏನು ತನಿಖೆ ಆಗಿದೆಯಲ್ವಾ, ಏನು ಮಾಹಿತಿ ಸಂಗ್ರಹಿಸಿದ್ದಾರಲ್ವಾ, ಅದನ್ನು ಇಟ್ಕೊಂಡು ಇನ್ನು ಮುಂದೆ ವಿಚಾರಣೆ ಆರಂಭ ಆಗುತ್ತೆ. ಇವತ್ತು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಒಂದಿಷ್ಟು ಮಂದಿ ಬೇರೆಯದ್ದೇ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾನಾಸಿ ಇವರ ಅಣ್ಣ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಹೇಳಿಕೆ ಮತ್ತು ಅಧಿಕಾರಿಗಳು ನಡೆಸಿರುವಂಥ ತನಿಖೆಯ ಆಧಾರದಲ್ಲಿ ವಿಚಾರಣೆ ಮುಂದುವರಿಯುತ್ತೆ.